ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಮ್ಮ ತಂಗಿ ಊರಿಗೆ ಬಂದಿದ್ದೆ. ಅಂದರೆ ನನ್ನ ಚಿಕ್ಕಪ್ಪನ ಮಗಳು. ಸೊ ಅವ್ರ ಊರಲ್ಲಿ ಹಬ್ಬ ಇತ್ತು. ತುಂಬ ದಿನದಿಂದ ಕರಿತಾನೆ ಇದ್ಲು. ನಾನು ಯಾವತ್ತೂ ಅವ್ರ ಊರಿಗೆ ಹಬ್ಬಕ್ಕೆ ಆಗಲಿ ಅಥವಾ ಅವಳು ಮದುವೆ ಆದಮೇಲೆ ಯಾವತ್ತೂ ಬಂದಿರಲಿಲ್ಲ. ಅದಕ್ಕೆ ಬಾ ಅಂತ ಕರಿತಾನೆ ಇದ್ಲು. ಬಂದಿದ್ದೀನಿ ಅವ್ರ ಊರಿಗೆ ಹಬ್ಬಕ್ಕೆ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವಳದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಂಗಾಗಿ ಆ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಜೊತೆಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಕೈದಳ್ಳಿ ಬಸ್ ಸ್ಟಾಪಿಗೆ ಬಂದೆ. ಬೆಳಗ್ಗೆನೇ 6:30ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು, ಶಿವನ ಮೂರ್ತಿ ಇದು. ಕೈದಳ್ಳಿ ಮಲ್ಲಪ್ಪ ಅಂತ ಹೇಳಿದ್ರೆ ತುಂಬ ಫೇಮಸ್ ದೇವಸ್ಥಾನ. ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕೂಡ ಹೇಳ್ತಾರೆ. ತುಂಬ ಪವರ್ಫುಲ್ಲು, ತುಂಬ ಶಕ್ತಿಯುತ ದೇವಸ್ಥಾನ ಇದು. ಸುತ್ತಮುತ್ತ ಇರೋರೆಲ್ಲ ತುಂಬ ಭಕ್ತಿಯಿಂದ ನಡ್ಕೋತಾರೆ ಈ ದೇವ್ರಿಗೆ. ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ. ಜೊತೆಗೆ ಊರಲ್ಲಿ ಹಬ್ಬ ಕೂಡ ಇತ್ತು, ಅದ್ರ ಜೊತೆ ಬೇರೆ ಕೆಲಸಗಳು ಇತ್ತು. ಹಂಗಾಗಿ ನಾನು ಬಂದಿದ್ದೆ ಫ್ರೆಂಡ್ಸ್. ಅಂದರೆ ಮಲ್ಲಪ್ಪ ದೇವ್ರದ್ದಲ್ಲ ಇದು ಹಬ್ಬ, ಬೇರೆ ಊರ ಹಬ್ಬ ನಡೀತಾ ಇತ್ತು. ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಹೋಗೋಣ, ಮನೆಗೆ ಹೋದ್ಮೇಲೆ ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಮಲ್ಲಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು. ಮಲ್ಲಿಕಾರ್ಜುನ ಸ್ವಾಮಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಾನು ಇಲ್ಲಿಗೆ ಬಂದು. ಯಾವಾಗ ಬಂದ್ರೂ ಮನೆಗೆ ಹೋಗ್ತಿರ್ಲಿಲ್ಲ. ನನ್ನ ತಂಗಿ ಮನೆಗೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹಂಗೆ ಹೋಗ್ತಾಯಿದ್ದೆ. ಅದಕ್ಕೆ ಅವಳು ಈ ಸರಿ ಹಬ್ಬ ಇತ್ತಲ್ವ ಬಾ ಅಂತ ಕರೆದಿರೋದಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್. ಇಲ್ಲಿ ತುಂಬ ಜಾತ್ರೆಗಳು ನಡೆಯುತ್ತೆ. ತುಂಬ ಕಟ್ಟುನಿಟ್ಟಾಗಿ ನಡ್ಕೋತಾರೆ. ಬೆಂಕಿ ಅಂತ ದೇವ್ರು ಕೂಡ ಅಂತ ಹೇಳ್ತಾರೆ. ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಕೂಡ ನಡೆಯುತ್ತೆ. ಇಲ್ಲಿ ಕೆಂಡ ಎಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ನಾನು ಬಂದಿರೋದು ಬೇರೆ ಹಬ್ಬಕ್ಕೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಬೆಳಗ್ಗೆ 6:30ಗೆ ಪೂಜೆ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಸೊ ನಾನು ಇದನ್ನು ಮುಗಿಸ್ಕೊಂಡು ನನ್ನ ತಂಗಿ ಮನೆ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಅವ್ವರ ಊರಿಗೆ ಹೋಗಬೇಕು. ಹಂಗಾಗಿ ಹೋಗೋಕ್ಕೂ ಮುಂಚೆ ಒಂದು ಸಲ ಕೈ ಮುಗಿದ್ಬಿಟ್ಟು ಹೋಗೋಣ. ಇಲ್ಲಿ ಬಂದಿರೋರು ಯಾರೂ ಹಂಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ಈ ದೇವಸ್ಥಾನಕ್ಕೆ ಬರ್ದಿರೋ ಯಾರೂ ಕೂಡ ಹೋಗೋದಿಲ್ಲ. ಆ ಥರ ಹೋಗೋರಿಗೆ ಪ್ರಾಬ್ಲಮ್ ಆಗುತ್ತೆ ಕೂಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾನು ಈ ಕಡೆ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗ್ತೀನಿ ನಾನು. ಸೊ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ನಮ್ಮ ತಂಗಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ಮತ್ತು ನನ್ನ ತಂಗಿ ಮನೇಲಿ ಮುಗಿಸ್ಕೊಂಡು ಮತ್ತು ನಮ್ಮ ಅವ್ವರ ಮನೆಗೆ ಹೋಗಬೇಕು. ಇಲ್ಲಿಂದ ಹತ್ರನೇ ಆಗುತ್ತೆ, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅವ್ವರ ಊರಿಗೂ ಇಲ್ಲಿಗೂ. ಹಾಗಾಗಿ ನನ್ನ ತಂಗಿ ಮನೆ ಕಡೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಬಂದಾರಿ? ಅಲ್ಲೇ ಇದಾರೆ ಈಗ. ಹೌದೇನು? ಹೂವು ಎಂಥ ಚೆನ್ನಾಗಿ ಬಿಟ್ಟಾವಿ. ಯಾರು? ನಾನು ಎಲ್ಲಿ ಬಂದೀನಿ? ಬಂದೇ ಇಲ್ಲ ನಾನು ಇದೇ ಫಸ್ಟ್ ನಿಮ್ಮ ಮನೆಗೆ ಬಂದಿರೋದು. ನಾನು ನಿಮ್ಮ ಮನೆಗೆ ಬಂದೇ ಇಲ್ಲ. ದಾವಣಗೆರೆಗೆ ಒಂಚೂರು ಕೆಲಸ ಐತಿ, ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದು ನಾನು. ಇವಾಗಿನ 6 ಕಾಲಲ್ಲ, ಬೆಳಗ್ಗೆ ಇನ್ನು ಇಷ್ಟೊತ್ತಿಗೆ ಅಂಗಡಿ ಬಾಗಿಲು ತೆಗ್ದಿರಲ್ಲ. ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ದಾವಣಗೆರೆಗೆ ಹೋಗೋಣ ಅಂತ, ಅದಕ್ಕೆ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ಮಕ್ಕಂದಿದ್ರು ಪಾಪ, ನಾವು ಬಂದು ಎಬ್ಬಿಸ್ದಂಗೆ ಆಯ್ತು. ರಾತ್ರಿನಾಗೂ ಈ ಬಡ್ಕನವರು ಪಟಾಕಿ ಹೊಡಿಯೋರು ನಮ್ಮ ತೇಜ್ ನನ್ನ ಹತ್ರ ಮಕ್ಕಂದ್ರೆ ನಾಟಿ ನಿದ್ದೆನೇ ಕೊಡೋದಿಲ್ಲ ಹುಡುಗ. ಯಾರ? ಪಾಪ ನಮ್ಮ ಐದು ಮಗ. ಹೌದಾ? ಬೆಂಟ್ ಕಣೆ, ಅದು ಮುಟ್ಟಿದ್ರೇನೆ ಗೊತ್ತಾಗಲ್ಲ ಅದು ಎಷ್ಟು ಗಟ್ಟಿ ಐತಿ ಅಂತ. ಅದು ಇಸ್ಕಳೆ ಜೊತೆ ನಾವು ತಗೊಂಡವನು. ಗ್ಯಾಸ್ ಇಲ್ಲ, ಡಬಲ್ ಸಿಲಿಂಡ್ರಾ, ಬಾಂಡ್ಗಳು ಬಂದವೆ. ಚಾಕ್ಲೇಟ್. ಹೌದಾ? ನೋಡಿ ಚಾಕ್ಲೇಟು ಮೆಲ್ತಾ ಇದ್ದಾವೆ. ಕಲರ್ ವಾಸು ಬಿಚ್ಚಾನ. ಚಿರಣಗೊಂದು ತಗಡೆ ತಿನ್ನು. ಚಾಕ್ಲೇಟ್ ಅಲ್ಲ, ಚೆನ್ನಾಗೈತೆ. ಜನ ಬಿಟ್ಬಿಡ, ತೆಗಿ. ಪ್ಲಾಸ್ಟಿಕ್ ಇದು, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದೆ. ನೋಡಿ ಎಲ್ಲರೂ ಸಿಕ್ಕಿದ್ರು ಫ್ರೆಂಡ್ಸ್ ಹಬ್ಬಕ್ಕೆ ಹೋಗಿದ್ದಕ್ಕೆ.
ಯಾಕೆಂದರೆ ದಾವಣಗೆರೆಯಲ್ಲಿ ಇನ್ನೂ ಬೆಳಗ್ಗೆನೇ ಏನು ಅಂಗಡಿಗಳು ಬಾಗಿಲು ತೆಗ್ದಿರಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ ದಾವಣಗೆರೆಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅಂತ ಬಂದಿದ್ದೆ. ಸೊ ಬೇರೆ ಊರಿಂದನೂ ಎಲ್ಲರೂ ಹಬ್ಬಕ್ಕೆ ಬಂದಿದ್ದಕ್ಕೆ ಕೆಲವ್ರನ್ನಂತೂ ಮೀಟ್ ಮಾಡಿ ತುಂಬ ವರ್ಷಗಳೇ ಆಗೋಗಿತ್ತು. ನಾನು ಮೀಟ್ ಮಾಡೋಕ್ಕಾಗಿರಲೇ ಇಲ್ಲ ನನಗೆ. ಇವತ್ತು ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಸೇರ್ಕೊಂಡಿರ್ತಾರೆ ಅಂತಂದು ಹೇಳ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದು. ಎಲ್ಲರೂ ಸಿಕ್ಕಿದ್ರು, ಜೊತೆಗೆ ಹಬ್ಬನೂ ಚೆನ್ನಾಗಿತ್ತು, ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಹಾಗಾಗಿ ಎಲ್ಲರೂ ಸಿಕ್ಕಿದ್ದನ್ನು ನೋಡಿ ಖುಷಿ ಆಯಿತು ಫ್ರೆಂಡ್ಸ್ ನನಗೂ. ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವಳು ನನ್ನ ಚಿಕ್ಕಪ್ಪನ ಮಗಳು ವೀಣಾ, ನಮ್ಮ ಅತ್ತೆ ಮಗಳು, ನಮ್ಮ ಚಾಮರಾಜನ ಮಗಳು ಚಿಕ್ಕವಳು. ಇವಳದು ಇವತ್ತು ವೆಡ್ಡಿಂಗ್ ಡೇ ಇದೆ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇವಳು ವೆಡ್ಡಿಂಗ್ ಡೇಗೆ ವಿಶ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ಹಾಯ್. ಇದೊಂಥರ ಚೆನ್ನಾಗೈತೆ ಬಿಡ್ರಿ. ವೆಡ್ಡಿಂಗ್ ಡೇ ಬಂದಿದೆ, ಹಬ್ಬ ಬಂದಿದೆ, ಹೊಸ ವರ್ಷ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಅವ್ರಿಬ್ರದ್ದು ವೆಡ್ಡಿಂಗ್ ಡೇ ಇದೆ ಇವತ್ತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ವಿಶ್ ಮಾಡಿ ಅವ್ರಿಗೆ. ಎಷ್ಟು ವರ್ಷದ್ದೇ? 22